ತಮ್ಮ ಇನ್ನೊಂದ್ಸಲ ಹೊಡೆಯಾಕ ಮೊದಲು ಹೇಳ್ಬಿಟ್ಟು ಹೊಡಿಲಿ. ಏಯ್ ಇವ್ನ ಒದ್ದು ಆಚೆ ಹಾಕು ಅಂತ ಹೇಳಿಲ್ಲ. ಏನ್ ಸಾರು ನನ್ನ ಚೆಂಡು ಅನ್ಕೊಂಡ್ಯಾ? ಒಗದ್ಬಿಡು ಒದ್ಬಿಡು ಅಂಬೋದಿಕ್ಕೆ. ತೆಗಿಯೋ ಕೈ ತೆಗಿಯೋ. ಹೋಗ ಹೋಗ ಆ ಕಡೆ. ಏ ರಾಜ, ಇದೇನು ಹುಚ್ಚ ಕೆಲಸ ಮಾಡ್ತಿದ್ಯಾ ನೀನು? ಬ್ಯಾಡದೇ ಇರೋ ನಂಟ್ರನ್ನ ಹೇಗ್ ನೋಡ್ಕೋಬೇಕು ಅಂತ ನನ್ಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ. ಸರಿನಪ್ಪ, ನೀನು ಯಾರನ್ನ ಹೇಗ್ ಬೇಕಾದ್ರೂ ಟ್ರೀಟ್ ಮಾಡಬಹುದು, ಆದ್ರೆ ಅದಕ್ ಮುಂಚೆ ನೆಂಟ್ರ ಅರ್ಹತೆ ಏನು ಅಂತ ತಿಳ್ಕೊಂಡಿರ್ಬೇಕು. ಇವ್ರು ಯಾರು ಗೊತ್ತಾ? ಇವರೇ ಬಳ್ಳಾರಿ ನಾಗ. ಈ ಸಕಲ ಸಂಪತ್ತನ್ನ ಇನ್ನ 25 ವರ್ಷಗಳವರೆಗೆ ಅನುಭವಿಸೋರು. ಅದು ನಾನೇ ನಾಗ, ಬೆಳ್ಳಾರಿ ನಾಗ. ಈಗ ಹೇಳೇ ವಕೀಲ, ಯಾರ್ಲೇ ಇವರೆಲ್ಲ ತಗಡುಗಳು? ಇವರು ರಾಜೇಂದ್ರ ಗೌಡ, ವಿಶ್ವನಾಥ ಗೌಡ್ರ ಏಕೈಕ ಪುತ್ರ. ಓ, ಭಾರಿ ಬೇಸ್ ಐತೆ ಹೆಸರು. ವಕೀಲ ಹುಲಿಲೇ, ಭಾರಿ ಹುಲಿ. ಈ ಅಮ್ಮ ಯಾರು? ಗೌಡ್ಸಾನಿ. ಈಕೆ ರಾಣಿ, ವಿಶ್ವನಾಥ ಗೌಡ್ರ ಏಕೈಕ ಪುತ್ರಿ. ಹೆಣ್ಣುಲಿ. ಇವನು? ಅವರು ರಮೇಶ್, ಆಕೆ ಯಜಮಾನ್ರು. ಹೆಣ್ಣುಲಿ ಗಂಡ. ನೋಡಿದ್ರೆ ಗೊತ್ತಾಗ್ತದ ಪಾಪ. ಇನ್ನು ಇವರು ಪಾರ್ವತಮ್ಮನವರು. ಗೊತ್ತು ಬಿಡ್ರಿ. ಈ ಹುಡುಗ ಯಾರು? ಅವರು ಬಾಲಣ್ಣ. ಬಾಲನೇ ಇಲ್ಲ. ಈ ಮನೆಯ ಸಂಪೂರ್ಣ ವ್ಯವಹಾರ ನೋಡ್ಕೊಳ್ತಿರೋರು, ಅಂದ್ರೆ ಕಾರ್ಯಸ್ಥ. ಒಳ್ಳೇದು. ನಮ್ ಕಾರ್ಯ ಎಲ್ಲ ಈತಂತಲೇ ತಾನೆ. ಬಾಲಣ್ಣ, ಬಾಣ, ಈ ಐಟಮ್ ಎಲ್ಲ ಖಾಯಂ ಇಲ್ಲೇ ಟೆಂಟಾ? ಇಲ್ಲ ಇಲ್ಲ, ಅಮ್ಮ ಮಾತ್ರ ಈ ಮನೇಲಿ ಇರ್ತಾರೆ. ಉಳ್ದವ್ರಿಗೆಲ್ಲ ಅವ್ರವ್ರದೇ ಮನೆಗಳಿದಾವೆ. ಅಯ್ಯೋ ಭಗವಂತ, ಮತ್ತೆ ಯಾಕೆ ಇವರೆಲ್ಲ ಇನ್ನು ಇಲ್ಲೇ ಇದ್ದಾರೆ? ಹೋಗಿ ಹೋಗಿ ಹೋಗಿ. ಏ ಕರಿ ಅಮ್ಮ, ಇವನ್ನೆಲ್ಲ ಕಾರ್ ಕಟ್ಟ ಬಿಟ್ಬಿಟ್ಟು ಬಂದ್ರಲ್ಲೇ. ಅಮ್ಮನ್ ಮನ್ಯಾಗ ಹೋಗು ಅಂತ ಹೇಳು. ಪಾಪ ಅಮ್ಮ ಅವ್ರಿಗೆ ನೆನಪು ಮಾಡ್ಕೊಂಬಕ್ಕೆ ಏನೇನ್ ಅದಾವೋ ಏನು. ಬಾರ್ಲಿ, ನಿಂದೊಂದು ಬಾಕಿ ಉಳ್ಕೊಂಡ್ಬಿಡ್ತು ನೋಡು. ಏನದ ಬಾಕಿ ಉಳಿಸ್ಕೊಬಹುದು ಅಂದ್ರೆ ನನಗೆ ಸರಿ ಹೋಗೋದಿಲ್ಲ. ಈಗ ಸರಿ ಆತು. ಬಳ್ಳಾರಿಲಿ ದನದ ವ್ಯಾಪಾರ ಮಾಡ್ತಾ ಇದ್ರಂತೆ. ಅದೇನ್ ಹೆಸರದು? ಬಳ್ಳಾರಿ ನಾಗ. ನನಗ್ ಗೊತ್ತಿರೋ ಹಾಗೆ ಅವನು ಪಕ್ಕ ಹಳ್ಳಿ ಒಂಥರ ಆಡ್ತಾನಂತೆ. ವಿಶ್ವನಾಥ್ ಸರ್ಗೆ ಅವನಲ್ಲಿ ಏನ್ ಕಾಣಿಸ್ತೋ ನಂಗೆ ಅರ್ಥ ಆಗ್ತಿಲ್ಲ. ಹಳ್ಳಿಯವನೇನೋ ಸರಿ, ಆದ್ರೆ ಬೆಂಚ್ ಕಾರಲ್ಲಿ ಬರ್ತಾನಂತಲ್ಲಪ್ಪ. ಅದ್ ಯಾವ ದೊಡ್ಡ ವಿಷಯ ಬಿಡ್ರಿ. ರೆಂಟ್ ಕೊಡಕ್ ಸಿದ್ಧವಾಗಿದ್ರೆ ಎಂತ ಕಾರ್ ಬೇಕಾದ್ರೂ ಸಿಗುತ್ತೆ. ಅದೇನೇ ಇರ್ಲಿ, ವಿಶ್ವನಾಥ್ ಸರ್ ಏನ್ ದಡ್ರಲ್ಲ ಈ ಮನುಷ್ಯ ನೇಮಕ ಮಾಡೋದಿಕ್ಕೆ. ಏನೋ ಕಾರಣ ಇರ್ಬೇಕು, ನೋಡೋಣಂತೆ. ನಾನು ವಿಜಯ್. ನಾನು ಕರಿಯ. ನಾವಿಬ್ರು ಬಳ್ಳಾರಿ ನಾಗನ ಎಡಗೈ ಬಲಗೈ. ಅವ್ರು ಬಂದಿದಾರ? ಈಗ ಬರ್ತಾರೆ, ಆದ್ರೆ ಅವ್ರು ಇಲ್ಲಿ ಬರೋದ್ರೊಳಗೆ ಕೆಲವು ಬದಲಾವಣೆಗಳಾಗಬೇಕು. ಬದಲಾವಣೆಗಳ? ಹೌದು. ದಯವಿಟ್ಟು ಬಲಗಡೆ ಕೂತಿರೋಲ್ಲ ಎಡಗಡೆ ಬಂದು ಕೂತ್ಕೊಳ್ಳಿ. ಯಾಕೆ? ನಿಮ್ ಚೇರ್ಮನ್ ಆರ್ಡರ್ನ ಕ್ವಶನ್ ಮಾಡ್ಬೇಕಾ? ಅದ್ ಸರಿ, ಆದ್ರೂ ಕೂತ್ಕೊಳ್ಳಿ. ಪ್ರಶ್ನೆ ಬರ ಕಲ್ತ ಪ್ರಶ್ನೆ. ನಮಸ್ಕಾರ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಕೂತ್ಕೊಳ್ಳಿ, ಕೂತ್ಕೊಳ್ಳಕ್ ಹೇಳಿ. ಕುಂತ್ಕೊಳ್ರಪ್ಪ, ಕುಂತ್ಕೊಳ್ರಿ. ಇದೇನಪ್ಪ? ವಿಜಾಡ್ಬೇಕಂದ್ರ ನನ್ನ ಜೀವನದಾಗೆ ಫಸ್ಟ್ ಟೈಮ್ ನಾನು ಕಾಲಿಟ್ಟಿರೋದು ಕಾಂಗ್ರೆಸ್ಗೆ. ಸರ್, ಕಾಂಗ್ರೆಸ್ ಅಲ್ಲ ಸರ್, ಕಾನ್ಫರೆನ್ಸ್. ಓ, ಇರ್ಲಿ ಬಿಡು. ಈಗ ನಾನು ಹೇಳಿದ್ನಲ್ಲ, ನೀ ತಿಳ್ಕೊಂಡಲ್ಲ, ಅಷ್ಟು ಸಾಕು. ಸರ್, ಅದು ಆಸ್ಟ್ರೆ, ಉಗ್ಲ ಬಟ್ಲಲ್ಲ. ಹೌದನ್ರಿ? ನನಗೆ ತಿಳಿಬೋಲ್ದು ಬಿಡು. ಹೆಂಗಾನ ಆಗ್ಲಿ, ನಾಳೆ ಬರುವಾಗ
ಮನೆಯಿಂದ ಒಂದು ಉಗುಳಕ್ ಚಂಪ್ ಅಂದ್ಬಿಡು, ಎಲ್ಲಾರು ಅದ್ರಾಗ ಉಗುಳಮಂತ. ಹುಡುಗ ಬಾರಿ ತುರ್ಕ ಅದಾನ. ಈಗ ವಿಷಯಕ್ಕೆ ಬಾರಮ್ಮ. ಕುಲ್ಲ ಹೇಳ್ತೀನಿ. ಒಬ್ಬ ದದ್ದಿಗೆ ಲಾಟ್ರಿ ಹೊಡೆದ್ರೆ ಅವನ ಮನಸ್ಸು ಹೆಂಗಿರ್ತೈತೆ ಹಂಗೈತೆ ನನ್ನ ಕಂಡೀಷನ್. ಕೋರ್ಟ್ ಏನಪ್ಪ ಹೇಳ್ತೈತೆ ಅಂದ್ರೆ, ಲೇ ಮಗನ, ನೀನ್ ಅಲ್ಲಿ ಕುಂತ್ಕೊಂಡು ಕಂಪ್ನಿ ಕೆಲಸ ಮಾಡು ಅಂತ. ಆದ್ರೆ ನನಗೆ ದನಕರುಗಳ ಜೊತೆ ಇದ್ದು ರೂಢಿ, ಮನುಷ್ಯರ ಜೊತೆ ಅಲ್ಲ. ಆದ್ರೆ ರೂಲ್ಸ್ ಪ್ರಕಾರ ನಡ್ಕೊಳ್ಳೇಬೇಕಲ್ಲಪ್ಪ, ಅದು ಬಿಟ್ರೆ ಬೇರೆ ದಾರಿನೇ ಇಲ್ಲ. ನನಗ್ ಗೊತ್ತಿರೋದು, ನಾವು ಮಾತಾಡೋ ಭಾಷೆ ಅಂದ್ರೆ ನನ್ನ ಕನ್ನಡ, ನಾವು ಓದಿರೋದೇ ನಾನಕನೇ ಕೆಲಸು. ಈಗ ನಾವೆಲ್ಲರೂ ಸೇರಿ ಅದನ್ನ ಮಾಡಮ್ಮ. ಏನ್ ಸರ್? ಅದೇ ಇದು ಪೂಜೆ. ಪೂಜೆ? ಯಾವ ಪೂಜೆ ಸರ್? ಅದೇ ಯಾವ್ದಲೇ ವಿಜಯ್? ಮೆಡಿಕಲ್ ಕಾಲೇಜ್ ಗುದ್ಲಿ ಪೂಜೆ. ಗುಡ್ಲಿ ಪೂಜೆ. ಅದಕ್ಕೆ ನಮ್ಮೆಲ್ಲರೂ ಬೆಂಬಲ ಇದೆ ಸರ್. ವಿಶ್ವನಾಥ್ ಅವರ ಕನಸು ಅದಾಗಿತ್ತು ಸರ್. ಆತು ಬಿಡ್ರಿ, ನಾವೆಲ್ಲ ಸೇರ್ಕೊಂಡು ಬೇಸ್ ಮಾಡಮ್ಮ. ಈ ಸಲ ಅಮ್ಮ ಬರ್ತಾರ ಪೂಜೆಗೆ. ಅಮ್ಮನ? ಹೌದು, ಪಾರ್ವತಮ್ಮ. ಅವರಿಂದ ಪೊಲೀಸ್ನವ್ರು ಬರ್ತಾರ ಗನ್ ಹಿಡ್ಕೊಂಡು. ಯಾವನಾದ್ರೂ ಓದ್ಸಲ್ದಂಗೆ ಪಟಾಕ್ಸಿ ಗಿಟಾಕ್ಸಿ ಹೊಡೆದ್ರೆ ಸುಮ್ನೆ ಡಿಶಮ್ 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 ದೊಡ್ಡ ಹಾಕ್ಬಿಡ್ತಾರೆ. ನೋಡ್ರಮ್ಮ, ನಾಳೆ ಸೋಮವಾರ 10 ಗಂಟೆಗೆ ಪೂಜೆ, ಗುದ್ಲಿ ಪೂಜೆ. ನಡೀರಿ, ಎಲ್ರೂ ನಡೀರಿ. ಕೋತಿ ಬಾರಲ್ಲಿ ಅದನ್ನ ಬಂದ್ ಮಾಡ್ಬೇಡ, ನಿನ್ ಜೊತೆಗಾರ ಕೇಳಲಿ. ಬಿಡಿ ಸರ್, ಇಲ್ಲ ಸರ್, ಬೇಡಿ ಸರ್. ನೀನು ನಿನ್ಗೊಂದು ಸರ್, ಬೇಡಿ ಸರ್, ಬೇಡಿ ಸರ್. ಸರ್ ಬಾರಣ. ಇಲ್ಲಿದ್ದೀನಿ. ಇವನ್ ಏನ್ ಕೆಲಸ ಮಾಡ್ತಾನಲ್ಲಿ? ಲೆಕ್ಕ ಗಿಕ್ಕ ನೋಡ್ಕೊಳ್ತಾರೆ. ಈ ಅಡ್ನಾಡಿ ನನ್ನ ಮಗನ್ ಲೆಕ್ಕನ ಇವತ್ತೇ ಚುಕ್ತ ಮಾಡಿ ಕೋಳ್ಪಟ್ಟು ಹಿಡಿದು ಹೊರಗ್ ದಬ್ರಲೇ ಇವನ್ನ. ಸರ್ ಬೇಡಿ ಸರ್. ಇನ್ನೊಂದ್ಸಲ ಏನಾದ್ರೂ ನನ್ ಕಣ್ಣು ಕಂಡೆ ಅಂದ್ರೆ ಈ ಫೋನ್ ನಂಗೆ ಇನ್ನೂ ಹಾಕ್ತೀನಿ ಮಗನೇ. ಇದೇನೋ ಸುಟ್ಟೋಗಿರೋ ತರ ಸ್ಮೆಲ್ ಬರ್ತಾ ಇದೆಯಲ್ಲೋ. ಇಲ್ಲಿ ಕಾಣಿಸ್ತಾ ಇಲ್ವಾ? ಅಲ್ಲಿ ಯಾಕೆ ಹೊಡ್ಕೋತಾ ಇದೆಯಾ? ಏನಾಯ್ತು? ಏನ್ ರೆಡ್ಡಿ, ಆ ದನ ಕಾಯನೇ ಸಿಂಹಾಸನ ಮೇಲೆ ಒಕ್ಕರಿಸ್ದ. ಅವ್ ಮಾಡಿದ ಮೊದಲನೇ ಕೆಲ್ಸ ಏನ್ ಗೊತ್ತಾ? ಏನು? ನಮ್ ಹುಡ್ಗ ಸತೀಶ ಅವನೇ ಒದ್ದೋಡಿಸ್ದ. ಸತೀಶ? ಆ ಸೆಲ್ ಫೋನ್ ಪಾರ್ಟಿ. ಅವನ್ ಎರಡನೇ ಕೆಲ್ಸ ಏನ್ ಗೊತ್ತಾ? ಕಾಲೇಜ್ಗೆ ಗುದ್ಲಿ ಪೂಜೆ. ಅಷ್ಟೇ ಬಿಡು, ಅವನಲ್ಲಿ ಗುದ್ಲಿ ಪೂಜೆ ಮಾಡಿದ್ರೆ ಇಲ್ಲಿನ ತಿಥಿ ಪೂಜೆ ಗ್ಯಾರಂಟಿ. ಊದ್ತಾ ಇರ್ತಾರೆ. ಏನ್ ಹಿಂಗ್ ಮಾತಾಡ್ದ? ಹೆಂಗ ಮಾತಾಡ್ಲೆ? ಮಾಡಿದೀನಪ್ಪ, ಎಲ್ಲ ಮಾಡಿದ್ಯಾನ, ಎಲ್ಲ ನೋಡಿದೇನೆ. ಆದ್ರೆ ನೋಡ್ತಾರೆ ನೀನ್ ಹೇಳಲ್ಲ ತಿಥಿ ಪೂಜೆ, ಅದ್ ನಂಗಲ್ಲ, ದನ ಕಾಯೋನ್ಗೆ. ಅವನ್ ಏನ್ ಮಾಡ್ಬೇಕು ಅಂತ ನಂಗೆ ಗೊತ್ತು. ಎತ್ತೋ ಗಾಡಿ. ಎಲ್ಲಿಗೆ ಸರ್? ಏಯ್, ಯಾರೋ ನೀನು? ನಾನು ಮಲಿಕಳಕ್ಕೆ ಮನೆಗೆ ಹೊಂಟಿದ್ದೆ, ಆದ್ರೆ ನೀನ್ ನನ್ನ ಪೂರಾ ಮಲಗಿಸ್ಬಿಡಕ್ಕೆ ತಯಾರಿ ನಡೆಸಿದ್ದಿ ಅಂತ ಗೊತ್ತಾಯ್ತು. ಆದ್ರೆ ಈಟಿ ಬೇಗ ಮಲಗಕ್ಕೆ ನಾನ್ ತಯಾರಿಲ್ಲ. ಎದಕ್ಕಪ್ಪ ಆದ್ರೆ ನನಗ್ ಭಾರಿ ಕೆಲ್ಸ ಅದಾವ. ತಿಮ್ಮ ಅಣ್ಣ, ಗಾಡಿಯಾಗ ಡೀಸೆಲ್ ಏಟೈತ್ಲೆ? ಫುಲ್ ಟ್ಯಾಂಕ್ ಇದೆ ಅಣ್ಣ. ತಿಮ್ಮ ಅಣ್ಣ, ನಮ್ ತಮ್ಮನ್ ಕರ್ಕೊಂಡು ನೀನ್ ಹಂಗೇ ಸುತ್ತಾಡ್ಸ್ಕೊಂಬ. ಆಯ್ತಮ್ಮ. ನಮ್ ತಿಮ್ಮ ನಿಂಗೆ ಭಾರಿ ಬೇಸ್ ಜಾಗ ಎಲ್ಲ ತೋರಿಸ್ತಾನ್ಲೇ. ನಾಳೆ ಬೆಳಗ್ಗೆ ಗೂದಲಿ ಪೂಜೆ ಟೈಮಿಗೆ ಬಂದ್ರೆ ಸಾಕು, ಆತಾ? ಏನೇ ನಮ್ಮ ಸತೀಶ ಆಕಳಿದ್ದಂಗೆ, ನಾನ್ ಏನ್ ಹೇಳಿದ್ರು ಗೋಣಾಗ್ತಾನೆ. ನೀ ಸ್ವಲ್ಪ ಮಿಸ್ಕಾಡ್ತೀನಿ ತಿಟ್ಕೋ, ಡಮ್ ಮನ್ಸಕ್ಕೆ ಹೇಳಿದೀನಿ. ನೀನ್ ಕೆಮ್ಮದ್ರು ಆಟಯ್ಯ ಡಮ್.
ಅದಕ್ಕೇನಪ್ಪ ಅಂದ್ರಿ ಯಾವ್ದಕ್ಕೂ ನೀವು ಹುಷಾರಾಗಿರ್ಬೇಕ್ಲಿ ತಮ್ಮ. ಬ್ರರ್. ತಿಮ್ಮ ನೀನು ಬ್ರರ್